ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 7ರಿಂದ 4 ಚಿಕ್ಕಿ ಹಾಗೂ 3ರಿಂದ 1 ಚಿಕ್ಕಿಯನ್ನು ತೆಗೆದುಕೊಂಡು ಯಾವ ರೀತಿಯಲ್ಲಿ ಸುಂದರವಾದ ರಂಗೋಲಿಯನ್ನು ಬಿಡಿಸಬಹುದು ಅಂತ ಹೇಳಿ ನಿಮಗೆಲ್ಲರಿಗೂ ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ನೋಡಿ 7 ಚಿಕ್ಕಿಗಳನ್ನಿಟ್ಟು ಅದನ್ನು 4 ಚಿಕ್ಕಿಯವರೆಗೆ ಈ ರೀತಿ ತೆಗಿತಾ ಬರಬೇಕು. ನಾ ಯಾವ ರೀತಿ ತೆಗಿತಾ ಇದ್ದೀನಿ ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ನಾವೇನು ಮಾಡಬೇಕು, 6 ಸೈಡಿಗೂ ಎಲ್ಲೂ 4 ಚಿಕ್ಕಿ ಬಂದಿದೆಯಲ್ಲ, ಅಲ್ಲಿ 3ರಿಂದ 1 ಚಿಕ್ಕಿಯನ್ನು ತೆಗಿತಾ ಬರಬೇಕು. ನೋಡಿ, ನಾನು ಏನು ಮಾಡಿದ್ದೀನಿ, 6 ದಿಕ್ಕಿನಲ್ಲೂ 3ರಿಂದ 1 ಚಿಕ್ಕಿಯನ್ನು ತೆಗೆದಿದ್ದೀನಿ. 3ರಿಂದ 1 ಚಿಕ್ಕಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಇದರಲ್ಲಿ ಇದು 2 ಟ್ರಯಾಂಗಲ್ನ ಫಾರ್ಮ್ ಮಾಡುತ್ತೆ. ಸೊ ನಾವೇನು ಮಾಡಬೇಕು, ಮೊದಲಿಗೆ ಒಂದು ಟ್ರಯಾಂಗಲ್ನಲ್ಲಿ ಅಷ್ಟೇ ಫಾರ್ಮ್ ಮಾಡ್ಕೊಳ್ತಾ ಹೋಗೋಣಂತ ರಂಗೋಲಿನ. 1 ಚಿಕ್ಕಿ ಇದೆಯಲ್ಲ, ಅದಕ್ಕಷ್ಟೇ ರೌಂಡ್ ಅಪ್ ಮಾಡ್ತಾ ಹೋಗ್ಬೇಕೀಗ ನಾವು ಫಸ್ಟಿಗೆ. 1 ಚಿಕ್ಕಿ ಈ ಟ್ರಯಾಂಗಲ್ನಲ್ಲಿ 1 ಚಿಕ್ಕಿ ಏನು ಮೇಲ್ಗಡೆ ಇದೆ ಅದಕ್ಕಷ್ಟೇ ರೌಂಡ್ ಅಪ್ ಮಾಡ್ತಾ ಹೋಗಬೇಕು. ಈ ರಂಗೋಲಿಯಲ್ಲಿ ಬರೀ ಲೈನ್ಸ್ ಅಷ್ಟೇ ತೆಗೆಯೋದಿದೆ. ಆಮೇಲೆ ತುಂಬ ಈಸಿ ಇದೆ ಇದು ರಂಗೋಲಿ. ನೀವು ಒಂದು ಸಲ ಪೇಪರ್ನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಇದು ರಂಗೋಲಿಯನ್ನು ಈಸಿಲಿ ತೆಗಿಬಹುದು. ನೋಡಿ, 1 ಚಿಕ್ಕಿಗಷ್ಟೇ ನಾವು ರೌಂಡ್ ಅಪ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಏನು ಮಾಡೋದು, 2 ಚಿಕ್ಕಿಗಳಿರುವಂಥ ಪಾರ್ಟನ್ನು ತೆಗೆದುಕೊಳ್ಳೋದು. ಆ 2 ಚಿಕ್ಕಿ ಇರೋ ಪಾರ್ಟನ್ನು ಹೀಗೆ ಕ್ರಾಸಲ್ಲಿ ತೆಗೆದುಕೊಂಡು ಸ್ಟ್ರೇಟ್ ಲೈನ್ ತಗೊಳ್ಳೋದು. ಸ್ಟ್ರೇಟ್ ಲೈನ್ ತೆಗೆದು ಮತ್ತು ಈ ಸೈಡ್ ರೌಂಡ್ ಅಪ್ ಮಾಡಿ ಕ್ರಾಸಲ್ಲಿ ನಾವೇನು ಮಾಡಬೇಕು, ಮತ್ತು ಸ್ಟ್ರೇಟ್ ಲೈನನ್ನು ತೆಗಿತಾ ಬರಬೇಕು. ನಾ ಈಗ ಬರೀ ಏನು ಮಾಡ್ತಾ ಇದ್ದೀನಿ, ಬರೀ 1 ಟ್ರಯಾಂಗಲ್ನಲ್ಲಿ ಅಷ್ಟೇ ಡಿಸೈನ್ ತೆಗಿತಾ ಇದ್ದೀನಿ. ನೆಕ್ಸ್ಟು 3 ಚಿಕ್ಕಿಗಳನ್ನು ಕವರ್ ಮಾಡ್ತಾ ಅದನ್ನು ಈ ರೀತಿಯಲ್ಲಿ ಲೈನ್ಸನ್ನು ತೆಗೆದು ಅಪೋಸಿಟ್ ಲೈನ್ಸನ್ನು ಒಯ್ದು ಇದು 3 ಚಿಕ್ಕಿಗಳನ್ನು ಸಹ ಕವರ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಏನು ಮಾಡಿದ್ದೀನಿ, ಇನ್ನೊಂದು ಟ್ರಯಾಂಗಲಿಗೆ ಹೋಗಿದ್ದೀನಿ. ಈಗ 1ನೇ ಟ್ರಯಾಂಗಲ್ ಕಂಪ್ಲೀಟ್ ಆಯಿತು. ಈಗ 2ನೇ ಟ್ರಯಾಂಗಲ್ನಲ್ಲೂ 1ನೇ ಟ್ರಯಾಂಗಲ್ನಲ್ಲಿ ನಾ ಯಾವ ರೀತಿ ರೌಂಡ್ ಅಪ್ ಮಾಡಿ 1ನೇ ಚಿಕ್ಕಿಯಿಂದ ಸ್ಟಾರ್ಟ್ ಮಾಡಿದ್ನಲ್ಲ, ಅದೇ ರೀತಿಯಲ್ಲಿ 2ನೇ ಟ್ರಯಾಂಗಲ್ನಲ್ಲೂ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ದೂರ ಅಕ್ಕಿ ಇಟ್ಟು ನೀವು ಮಾಡಿದರೆ ಇದು ರಂಗೋಲಿ ದೊಡ್ಡದಾಗಿ ಸುಂದರವಾಗಿ ಕಾಣಿಸುತ್ತೆ. ಇದು ರಂಗೋಲಿ ತುಂಬ ಈಸಿ ಇದೆ. ಇದು ರಂಗೋಲಿ ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿ, ಈಸಿಲಿ ಬರುತ್ತೆ ನಿಮಗೆಲ್ಲರಿಗೂ. ಇದು ರಂಗೋಲಿ ಒಂದು ಸಲ ಪ್ರಾಕ್ಟೀಸ್ ಮಾಡಿ ನೋಡಿ ನೀವು. ಶ್ರಾವಣ ಮಾಸದಲ್ಲಿ ಈ ರಂಗೋಲಿ ಹಾಕಲಿಕ್ಕೆ ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ನಿತ್ಯವೂ ನಿಮಗೆ ಇದೇ ರೀತಿಯಲ್ಲಿ ರಂಗೋಲಿಯನ್ನು ಈಸಿಲಿ ಯಾವ ರೀತಿ ತೆಗಿಬಹುದು ಅಂತ ನನ್ನ ಚಾನಲ್ನಲ್ಲಿ ಹೇಳ್ಕೊಡ್ತೀನಿ. ನಿಮಗೆಲ್ಲರಿಗೂ ನಾನು ಹಾಕುತ್ತಿರುವಂಥ ರಂಗೋಲಿಗಳು ಇಷ್ಟವಾದರೆ ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ನಿಮಗೇನಾದರೂ ಬೇರೆ ರೀತಿ ರಂಗೋಲಿ ಕಲಿಸುವುದಿದ್ದರೆ ನಂಗೆ ಕಮೆಂಟ್ನಲ್ಲಿ ಹೇಳಿ. ಈಗ ನೋಡಿ, ಲಾಸ್ಟಿಗಿರೋವಂಥ 5 ಚಿಕ್ಕಿಗಳನ್ನು ನಾನು ಕವರ್ ಮಾಡ್ತೀನಿ. ಈಗ 5 ಚಿಕ್ಕಿಗಳೇನು ಉಳಿದಿದೆಯಲ್ಲ, ಆ ಸೈಡ್ ಲಾಸ್ಟಿಗೆ 4 ಚಿಕ್ಕಿ ಏನು ಉಳಿದಿದೆಯಲ್ಲ, ಅವು 4 ಚಿಕ್ಕಿಯನ್ನು ಈ ರೀತಿ ರೌಂಡ್ ಅಪ್ ಮಾಡಿ ಕವರ್ ಮಾಡಿಬಿಡೋದು. ನೋಡಿ, ಈ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು.